ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು SLC ಎಕ್ಸಾಮ್ ಬರೀತಾ ಇದ್ದೀರೋ ಸಾಕಷ್ಟು ಜನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ಯಾವಾಗ ರಿಸಲ್ಟ್ ಬರ್ಬೋದು ಅಂತ. ಸೊ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಮೇ 8ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಯಾವುದಾದ್ರು ಒಂದು ಡೇಟಿಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳೇ ಡೌಟ್ ಇರುತ್ತೆ ಯಾವ ವೆಬ್ಸೈಟಲ್ಲಿ ನಾವು ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. SSLC ರಿಸಲ್ಟ್ ಬಿಟ್ಟ ಮೇಲೆ ಯಾವ ವೆಬ್ಸೈಟಿಗೆ ಹೋಗಿ ನೀವು ರಿಸಲ್ಟ್ನ ನೋಡಬೇಕು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಗೂಗಲಲ್ಲಿ KEA.car.nic.in ಅಂತ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಂಟರ್ ಮಾಡಿದ ಮೇಲೆ ನಿಮಗೆ KEAದು ಅಫಿಷಿಯಲ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು KEAದು ಅಫಿಷಿಯಲ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಸಾಕಷ್ಟು ನೋಟಿಫಿಕೇಷನ್ ಇದ್ದಾವೆ. ಮೇ 8ರಿಂದ 10ನೇ ತಾರೀಕು ಒಳಗಡೆ ಯಾವತ್ತು ರಿಸಲ್ಟ್ ಬರುತ್ತೋ ಅವತ್ತು ಇಲ್ಲಿ SSLC ರಿಸಲ್ಟ್ ಲಿಂಕ್ನ ಡಿಸ್ಪ್ಲೇ ಮಾಡ್ತಾರೆ. ಸೊ ಈ ವೆಬ್ಸೈಟಿಗೆ ಬಂದುಬಿಟ್ಟು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಆವಾಗ ನಿಮಗೆ ಅಫಿಷಿಯಲ್ ರಿಸಲ್ಟ್ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ತೆಗೆದಿರೋದು 2023, ಅದೇ ಥರ 24 ಇಲ್ಲಿ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು ಮತ್ತು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ವ್ಯೂ ಯುವರ್ ರಿಸಲ್ಟ್ ಅಂತ ಬಟನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಒಂದು ಸರಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮಾರ್ಕ್ಸ್ ಶೀಟ್ನ ಅವರು ಡಿಸ್ಪ್ಲೇ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಸಬ್ಜೆಕ್ಟು ಮತ್ತು ಇಂಟರ್ನಲ್ ಮಾರ್ಕ್ಸು, ಎಕ್ಸ್ಟರ್ನಲ್ ಮಾರ್ಕ್ಸು, ಟೋಟಲ್ ಮಾರ್ಕ್ಸು ಮತ್ತು ಗ್ರೇಡ್ ಎಷ್ಟಿದೆ ಅಂತಲೂ ಅವರು ತೋರಿಸ್ತಾರೆ. ಸೊ ಅದೇ ಥರ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಯಲ್ಲೂ ಕೂಡ ಅವರು ಕೊಟ್ಟಿರ್ತಾರೆ. ಮತ್ತು ಫೈನಲ್ ರಿಸಲ್ಟು ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟು, ನೀವೆಷ್ಟು ತೆಗ್ದಿದ್ದೀರಾ ಇಲ್ಲೆಲ್ಲ ನೋಡ್ಕೋಬೋದು ಈ ಸ್ಕೋರ್ ಕಾರ್ಡಲ್ಲಿ. ರಿಸಲ್ಟ್ ದಿವಸ ಯಾವ ಥರ ರಿಸಲ್ಟ್ನ ಚೆಕ್ ಮಾಡೋದು ಅಂತ. ಸೊ ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.